ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ನಿನ್ನೆ ದಾಖಲಾಗಿದೆ. ಅದರಲ್ಲಿ ಪ್ರತಿಷ್ಠಿತ ಕಾಲೇಜಲ್ಲಿ ಒಂದರಲ್ಲಿ ಪ್ರಾಧ್ಯಾಪಿಕೆಯಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಲೇಡಿಗೆ ಒಬ್ಬ ವ್ಯಕ್ತಿ ಕಿರಿಕಿರಿ ಮಾಡುವಂಥದ್ದು ಮತ್ತು ಆಕೆದು ಮೊಬೈಲಲ್ಲಿದ್ದಂಥ ಕೆಲವು ಫೋಟೋಗಳು, ಖಾಸಗಿ ಫೋಟೋಗಳು, ಅದನ್ನು ಸಂಬಂಧಿಕರಿಗೆ ಕಳಿಸೋದ್ರ ಮುಖಾಂತರ ಕಿರಿಕಿರಿ ಮಾಡಿರುವಂಥದ್ದು ಮತ್ತು ನನ್ನ ಮದುವೆ ಆಗುವಂಥ ಪೀಡಿಸ್ತಾ ಇರುವಂಥದ್ದು ಒಂದು ಘಟನೆ ಆಗಿದೆ. ಆ ಘಟನೆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಆರೋಪಿಯನ್ನು ಸಿಕ್ಕಿಲ್ಲ. ಆರೋಪಿನ ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ. ಮತ್ತು ನಾನು ಈಗಷ್ಟೇ ಹೇಳಿದ್ದು, ಈ ಸೈಬರ್ ಅಫೆನ್ಸಸ್ಸು ಭಾಳ ಪ್ರಾಮಿನೆಂಟಾಗಿ ಬೆಳೀತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಮೊಬೈಲ್ಗಳು ತಾವು ರಿಪೇರಿ ಕೊಟ್ಟಾಗಿಂದ ಹಿಡಿದು ಪ್ರತಿಯೊಂದು ಸಂದರ್ಭದಲ್ಲೂ ಭಾಳ ಸೇಫಾಗಿ ಇಟ್ಕೋಬೇಕಾಗುತ್ತೆ. ಎಷ್ಟೋ ಸರಿ ಲಾಕ್ ಆಗ್ದಲೇ ಇಟ್ಟಿರ್ತೀರಿ. ತಮ್ಮ ಖಾಸಗಿ ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಕಾನ್ವರ್ಸೇಷನ್ಸ್ ಇರ್ಬೋದು, ಚಾಟ್ಸ್ ಇರ್ಬೋದು, ಅದನ್ನು ಲೀಕ್ ಆಗಿ ಮಾಡ್ಕೊಳ್ಳುವಂಥದ್ದು. ಮತ್ತೀಗ ರೆಗ್ಯುಲರ್ ಫೋಟೋ ಸಿಕ್ಕರೂ ಅದನ್ನು ಬೇರೆ ಬೇರೆ ಆ್ಯಪ್ಗಳು ಉಪಯೋಗಿಸ್ಕೊಂಡ್ಬಿಟ್ಟು ಮಾರ್ಫ್ ಮಾಡಿ AI ಯೂಸ್ ಮಾಡಿಕೊಂಡು, ಟೂಲ್ಸ್ ಯೂಸ್ ಮಾಡಿಕೊಂಡು ಭಾಳ ದೊಡ್ಡ ಎಂಬರಾಸ್ಮೆಂಟ್ ಕ್ರಿಯೇಟ್ ಮಾಡೋಂಥ ಸಾಧ್ಯತೆ ಆಗುತ್ತೆ. ಮತ್ತು ಭಾಳಷ್ಟು ಸಂದರ್ಭದಲ್ಲಿ ಈ ಥರ ವಿಷಯಗಳನ್ನ ಹೆಂಗೆ ಮನೆಗಳಲ್ಲಿ ಹೇಳೋದು, ಅಥವಾ ಸ್ನೇಹಿತರ ಹತ್ರ ಹೆಂಗೆ ಹೇಳೋದು, ಹೊರಗಡೆ ಬಂದು ಹೆಂಗೆ ಹೇಳೋದು, ಪೊಲೀಸ್ ಠಾಣೆಗೆ ಹೆಂಗೆ ಹೋಗೋದು ಅಂತಂದು ಭಾಳಷ್ಟು ಜನ ನೋವು ಅನುಭವಿಸ್ತಾ ಇರ್ತಾರೆ. ಸೊ ಈಗ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಯಾವ ರೀತಿ ರೆಗ್ಯುಲರ್ ಫೋಟೋನ ಮಾರ್ಫ್ ಮಾಡಿ ಅದನ್ನು ತಪ್ಪು ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಗೊತ್ತಿದೆ. ಹಾಗಾಗಿ ಯಾರು ಹೆಸಿಟೇಟ್ ಮಾಡ್ಕೋಬಾರ್ದು, ಹೆದರಬಾರ್ದು. ಈ ಥರದ ಘಟನೆಗಳು ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಫ್ರಾಡ್ಸ್ ಇರ್ಬೋದು, ಬೇರೆ ರೀತಿ ಸೈಬರ್ ಅಫೆನ್ಸಸ್ಸು ಯಾವುದಕ್ಕೂ ತಾವು ಹಣ ಕಳ್ಕೊಳ್ಳುವಂಥದ್ದಾಗಲಿ ಅಥವಾ ತಮ್ಮ ವೈಯಕ್ತಿಕ ದಾಖಲಾತಿಗಳನ್ನ, ವೈಯಕ್ತಿಕ ಫೋಟೋಗ್ರಾಫ್ಸು, ವೀಡಿಯೋಸು ಮತ್ತು ಅಕೌಂಟ್ ಡೀಟೇಲ್ಸು ಈ ಥರದ್ದು ಯಾರ ಜೊತೆನೂ ಶೇರ್ ಮಾಡಬಾರ್ದು ಅಂತ